ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನದ ವಿಶೇಷ ರೂನ್ ರೀಡಿಂಗಲ್ಲಿ ನಿಮ್ಮ ಸೋಲ್ಮೇಟ್ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಏನನ್ನು ಇಷ್ಟಪಡ್ತಾ ಇದ್ದಾರೆ, ಯಾವ ಸಂದೇಶವನ್ನು ನಿಮ್ಮೊಂದಿಗೆ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಬಹುಶಃ ನೀವು ಯಾರನ್ನಾದರೂ ನೆನಪು ಮಾಡ್ಕೊಳ್ತಾ ಇರ್ಬೋದು, ಅಥವಾ ಯಾರೋ ಒಬ್ಬರು ನಿಮ್ಮನ್ನು ಮನಸ್ಸಿನ ಆಳದಿಂದ ನೆನಪು ಮಾಡ್ಕೊಳ್ತಾ ಇರಬಹುದು. ಕೆಲವೊಂದು ಸಲ ಆತ್ಮಗಳ ನಡುವಿನ ಏನು ಒಂದು ಕನೆಕ್ಷನ್ ಏನಿದೆ ಅದು ಹೇಳದೇ ಇದ್ರೂ ಕೂಡ ಗೊತ್ತಾಗುತ್ತೆ. ಅಂತಹ ಒಂದು ಸಂದೇಶ ಈ ಒಂದು ರೂನ್ ರೀಡಿಂಗ್ ಮೂಲಕ ನಮಗೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀಡಿಂಗ್ ಸಾಮಾನ್ಯವಾದ ರೀಡಿಂಗ್ ಆಗಿರುತ್ತೆ. ಜರ್ನಲ್ ರೀಡಿಂಗ್ ಅಂದರೆ ನಿಮ್ಮ ಜೀವನಕ್ಕೆ ಹೊಂದುವ ಸಂದೇಶಗಳನ್ನು ಮಾತ್ರ ನೀವು ಸ್ವೀಕಾರ ಮಾಡಿ ಉಳಿದಿರೋದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗಾದರೆ ಈಗ ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಿಮ್ಮ ಹೃದಯದಲ್ಲಿರುವಂಥ ವಿಶೇಷ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ, ಮತ್ತು ಯೂನಿವರ್ಸಿಂದ ನಿಮಗೆ ಏನು ಸಂದೇಶ ಬರ್ತಾ ಇದೆ ಅವ್ರ ಬಗ್ಗೆ, ಅವರು ನಿಮ್ಮ ಸೋಲ್ಮೇಟ್ ಹೌದು ಅಲ್ವೋ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು 3 ಬ್ರೇಸ್ಲೆಟ್ಗಳ ಮಧ್ಯದಲ್ಲಿರುವಂಥ ಒಂದು ರೂನ್ ಕಲ್ಲು ಏನಿದೆ, ಆ ಒಂದು ಕಲ್ಲನ್ನು ನೀವು ಆಯ್ಕೆ ಮಾಡ್ಕೋಬೇಕು. 3ರಲ್ಲಿ ಯಾವುದಾದ್ರೂ ಒಂದು ಬಣ್ಣದ ಒಂದು ಬ್ರೇಸ್ಲೆಟನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ಪರ್ಪಲ್ ಬ್ರೇಸ್ಲೆಟ್ ಏನು ಕಾಣ್ತಿದೆ ಅಲ್ವಾ, ಇದು ನಿಮ್ಮ ಮನಸ್ಸನ್ನು ಶಾಂತ ಆಗಿಟ್ಕೊಳ್ಳೋದಕ್ಕೆ, ಓವರ್ ಥಿಂಕಿಂಗ್ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ತರುವಂಥದ್ದು, ಪ್ರೀತಿಯಲ್ಲಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಸಮೃದ್ಧಿಯನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಮೊದಲನೇ ಒಂದು ಬ್ರೇಸ್ಲೆಟಲ್ಲಿರುವಂಥ ಕಲ್ಲನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರೆ ನಿಮಗೆ ಬರ್ತಾ ಇರುವಂಥದ್ದು, ನಿಮ್ಮ ಸೋಲ್ಮೇಟ್ ನಿಮಗೆ ಹೇಳ್ತಾರೆ ಒಂದು ಸಂದೇಶ ಏನು ಅಂತ ನೋಡೋದಾದರೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಕೂಡ ನಿನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ನಡುವೆ ಇರುವಂಥ ಒಂದು ಬಂಧನ ಏನಿದೆ, ಒಂದು ರಿಲೇಷನ್ಶಿಪ್ ಏನಿದೆ, ಅದು ಖಂಡಿತವಾಗ್ಲೂ ಸಂತೋಷ ಮತ್ತು ಪ್ರೀತಿಯತ್ತ ಸಾಗ್ತಾ ಇದೆ ಅನ್ನೋದನ್ನು ಅವರು ನಿಮಗೆ ಹೇಳ್ತಾ ಇರುವಂಥದ್ದು. ಮತ್ತು ಈ ಒಂದು ಉಂಜೋ ಅನ್ನೋ ಒಂದು ರೂನ್ ಕಲ್ಲು ಏನು ಹೇಳ್ತಿದೆ ನಿಮಗೆ ಅನ್ನೋದಾದರೆ, ಸಂತೋಷ, ಹೃದಯ ತೃಪ್ತಿ ಮತ್ತು ಒಂದು ಎಮೋಷ್ನಲ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುವಂಥದ್ದು. ಆತ್ಮಗಳ ನಡುವಿನ ಒಂದು ಹೊಂದಾಣಿಕೆಯನ್ನು ಇದು ತೋರಿಸ್ತಾ ಇದೆ. ಈ ಒಂದು ರೂನ್ ಕಾಣಿಸ್ಕೊಂಡಿದೆ ಅಂದರೆ ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುವಂಥ ಒಬ್ಬ ಪರ್ಸನ್ ಆಗಿರ್ತಾರೆ ಅನ್ನೋ ಒಂದು ಸಂದೇಶ ನಿಮಗೆ ಸಿಗ್ತಾ ಇದೆ. ಈ ರೂನ್ ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಉತ್ತಮ ಬದಲಾವಣೆಗಳು ಬರ್ತಾ ಇದೆ. ನಿಮ್ಮ ಹೃದಯದಲ್ಲಿರುವ ಆಸೆಗಳನ್ನು ಯೂನಿವರ್ಸ್ ಕೇಳಿಸ್ಕೊಳ್ತಾ ಇದೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ನಿಮ್ಮ ಸಂಪರ್ಕ ಇನ್ನಷ್ಟು ಗಟ್ಟಿ ಆಗ್ತಾ ಇದೆ. ದುಃಖ ಮತ್ತು ಗೊಂದಲ ಏನು ಇಷ್ಟು ದಿನಗಳಲ್ಲಿ ನೀವು ಅನುಭವಿಸಿದ್ದೀರಲ್ವ, ಅದೆಲ್ಲ ಕೂಡ ಮುಗಿತಾ ಇದೆ ಅನ್ನೋ ಒಂದು ಸಂದೇಶ ಬರ್ತಾ ಇರುವಂಥದ್ದು. ನೀವೇನಾದರೂ ಓವರ್ ಥಿಂಕ್ ಮಾಡಿ ನಿದ್ದೆ ಮಾಡದೆ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ರೆ ಖಂಡಿತವಾಗಲೂ ಕೆಲವೊಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಅದರಲ್ಲೂ ಎಸ್ಪೆಷಲಿ ಈ ಒಂದು ಮೂನ್ ಸ್ಟೋನ್ ಕ್ರಿಸ್ಟಲ್ ಏನು ಕಾಣ್ತಿದೆ ಅಲ್ವಾ, ಇದನ್ನು ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಗೊಂದಲಗಳೆಲ್ಲ ಕಡಿಮೆ ಮಾಡಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಮತ್ತು ಪ್ರೀತಿ, ಸಾಮರಸ್ಯ, ಈ ರೀತಿ ನಿಮ್ಮ ಮಧ್ಯೆ ಒಂದು ಬಾಂಡಿಂಗ್ ಜಾಸ್ತಿ ಆಗಬೇಕು ಅನ್ನೋದಾದರೂ ಕೂಡ ಈ ಒಂದು ಕ್ರಿಸ್ಟಲ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಕೈಯಲ್ಲಿ ಇಟ್ಕೊಂಡು ಕೆಲವೊಂದು ಅಫರ್ಮೇಷನ್ಗಳನ್ನು ಹೇಳ್ಕೊಳ್ಳೋದ್ರಿಂದ ಆ ಒಂದು ಅಫರ್ಮೇಷನ್ ಬೇಗ ನಿಮಗೆ ನಿಜ ಆಗೋದಕ್ಕೆ, ರಿಯಾಲಿಟಿಗೆ ಬರೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳಿಂದ ಖಂಡಿತ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ. ಮತ್ತು ಈ ಒಂದು ಮೂನ್ ಸ್ಟೋನ್ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟದಾಗಿರುತ್ತೆ. ನಿಮ್ಮ ಒಂದು ರಾಶಿ ಭವಿಷ್ಯದಲ್ಲಿ ಏನಾದರೂ ಕೂಡ ಚಂದ್ರ ನೀಚ ಸ್ಥಾನದಲ್ಲಿದ್ದರೆ ನಿಮ್ಮ ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ, ನೋವು ಉಂಟಾಗುತ್ತೆ ಅಂತ ಯಾರಾದರೂ ಹೇಳಿದರೆ ಜ್ಯೋತಿಷಿಗಳು, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಆ ಒಂದು ನೀಚ ಸ್ಥಾನದಲ್ಲಿರುವಂಥ ಚಂದ್ರನ ಗುಣಗಳು ನಿಮ್ಮ ಮೇಲೆ ಪ್ರಭಾವ ಬೀಳದೇ ಇರಲಿ ಅನ್ನೋದಾದರೆ ಕೂಡ ಈ ಒಂದು ಮೂನ್ ಸ್ಟೋನ್ ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು. ಎರಡನೇ ಕಲ್ಲನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ, ನಿಮ್ಮ ಸೋಲ್ಮೇಟ್ ನಿಮಗೆ ಕೊಡ್ತಾ ಇರೋ ಒಂದು ಸಂದೇಶ ಏನು ಅಂತ ನೋಡೋದಾದರೆ, ನಿಮಗೆ ಅವ್ರ ಲೈಫಲ್ಲಿ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಇರೋ ಒಂದು ಸಂಬಂಧ ಏನಿದೆ ಅವ್ರಿಗೆ ತುಂಬಾ ಒಂದು ವ್ಯಾಲ್ಯುಬಲ್ ಅಂತ ಕಾಣ್ತಾ ಇದೆ. ನಿಮ್ಮ ಸಂಬಂಧ ಮತ್ತು ಇನ್ನೂ ಕೂಡ ಹೆಚ್ಚಿನ ಒಂದು ಹಂತಕ್ಕೆ ಹೋಗಬೇಕು ಅನ್ನೋ ಒಂದು ಸಂದೇಶ ಮನಸ್ಥಿತಿ ಅವರಲ್ಲಿ ಕಾಣ್ತಾ ಇರುವಂಥದ್ದು. ಈ ರೂನ್ ಬಂದಿದೆ ಅಂದರೆ ಸಂಬಂಧದಲ್ಲಿ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಮತ್ತು ಒಂದು ಸ್ಟೇಬಲ್ ಕನೆಕ್ಷನ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಸೋಲ್ಮೇಟ್ ನಿಮ್ಮನ್ನು ಕಳೆದುಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಈ ಸಂಪರ್ಕ ಭವಿಷ್ಯದಲ್ಲಿ ಇನ್ನಷ್ಟು ಗಟ್ಟಿಯಾಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಪ್ರೀತಿ, ಕಾಳಜಿ ಮತ್ತು ಪರಸ್ಪರ ಗೌರವದ ಶಕ್ತಿಯಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು.
ನನ್ನ ಜೀವನಕ್ಕೆ ಬಂದ ಆಶೀರ್ವಾದ, ನಮ್ಮ ನಡುವಿನ ಬಂಧನವನ್ನು ನಾನು ಹೃದಯದಿಂದ ಕಾಪಾಡೋದಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಮೌಲ್ಯ ಖಂಡಿತ ನನಗೆ ತಿಳಿದಿದೆ ಅನ್ನೋದು ನಿಮ್ಮ ಸೋಲ್ಮೇಟ್ ನಿಮಗಾಗಿ ನೀಡ್ತಾ ಇರುವಂಥ ಒಂದು ಸಂದೇಶ ಆಗಿದೆ. ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಕೂಡ ಸಮೃದ್ಧಿಯಿಂದ ಇರಬೇಕು. ಪ್ರೀತಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಅದೃಷ್ಟ ಅನ್ನೋದು ನಿಮಗೆ ಸಿಗಬೇಕು ಅನ್ನೋದಾದರೆ ಖಂಡಿತ ಜೇಡನ್ನ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡ್ಬೋದು. ಈ ಕ್ರಿಸ್ಟಲನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಏನಿದೆ, ಇದು ಎಸ್ಪೆಷಲಿ ಪ್ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಹಾರ್ಟ್ ಚಕ್ರ ನಿಮಗೆ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆ ಪದೇ ಪದೇ ಕೋಪ ಬರ್ತಿರುತ್ತೆ ಅಥವಾ ಅಳು ಬರ್ತಿರುತ್ತೆ, ಎಲ್ಲ ವಿಷಯಕ್ಕೂ ಓವರ್ ಥಿಂಕ್ ಮಾಡ್ತಿರ್ತೀರ, ಈ ರೀತಿ ಎಲ್ಲ ಆಗೋದು ಹೃದಯ ಚಕ್ರ ಅಂದರೆ ಹಾರ್ಟ್ ಚಕ್ರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ. ಇದನ್ನು ಹಾಕ್ಕೊಳ್ಳೋದ್ರಿಂದ ಈ ರೀತಿ ತೊಂದರೆಗಳು ಯಾರಿಗಿದೆ ಅವರು ಒಂದು ಉಪಯೋಗವನ್ನು ಪಡ್ಕೋಬೋದಾಗಿರುತ್ತೆ. ಮೂರನೇ ಕಲ್ಲನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ನಿಮ್ಮ ಜೀವನದಲ್ಲಿದ್ದಂತಹ ಕಷ್ಟಗಳೆಲ್ಲ ಈಗ ನೀರಿನ ರೀತಿ ಹರಿದು ಹೋಗ್ತಾ ಇದೆ. ನಿಮ್ಮ ಸಂಪರ್ಕದಲ್ಲಿ ಒಂದು ಹೊಸ ಬೆಳಕು, ಹೊಸ ಆರಂಭ ಬರ್ತಾ ಇದೆ ಅನ್ನೋದು ಈ ಒಂದು ರೂನಿನ ಅರ್ಥ ಆಗಿದೆ. ಇದು ಹೊಸ ಆರಂಭ, ಒಂದು ಆಶಾ ಭಾವನೆಗಳು ಏನಿರುತ್ತೆ, ಬೆಳಕಿನ ಸಂಕೇತ ಇದು ತೋರಿಸ್ತಾ ಇರುವಂಥದ್ದು. ನಿಮ್ಮ ಸೋಲ್ಮೇಟ್ನೊಂದಿಗೆ ಈಗಿರುವಂಥ ಪರಿಸ್ಥಿತಿಲಿ ನಿಮಗೆ ಸ್ಪಷ್ಟತೆ ಅನ್ನೋದು ಸಿಗುತ್ತೆ. ಏನಾದರೂ ಕೂಡ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಗೊಂದಲ ಇದ್ದರೆ ಖಂಡಿತ ಅಂತ್ಯ ಆಗುವಂಥ, ದೂರ ಆಗುವಂಥ ಸೂಚನೆ ಈ ಒಂದು ಸಿಗ್ತಾ ಇರುವಂಥದ್ದು. ಈ ಸಮಯದಲ್ಲಿ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶವನ್ನು ಈ ರೂನಿಂದ ನಾವು ಪಡೆಯಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಸೋಲ್ಮೇಟ್ ಸಂದೇಶ ಏನಿದೆ ಅಂತ ನೋಡೋದಾದರೆ, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. ನಮ್ಮ ನಡುವಿನ ಮಧ್ಯದಲ್ಲಿರುವಂಥ ಏನು ಅಡೆತಡೆಗಳಿದೆ, ತೊಂದರೆಗಳೇನಿದೆ ಎಲ್ಲನೂ ಕೂಡ ನಿಧಾನವಾಗಿ ದೂರ ಮಾಡುವಂಥ ಸಾಮರ್ಥ್ಯ ನಮ್ಮ ಒಂದು ಪ್ರೀತಿಗೆ ಇದೆ ಅನ್ನೋದು ಇವರು ಹೇಳ್ತಾ ಇರುವಂಥ ಒಂದು ಸಂದೇಶ ಆಗಿರುತ್ತೆ. ಈ ದಿನದ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ರೂನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅನ್ನೋದನ್ನು ತಪ್ಪದೆ ತಿಳಿಸಿ. ಅಷ್ಟೇ ಅಲ್ಲದೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.